ಧಾರಾಕಾರವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದ ರೈತರು ರೊಕ್ಕದ ಮಾಲಂಕರ ನೀರು ಪಾಲಾಗೋಗಿದೆ. ಆ ನೀರು ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಮಾತನ್ನು ಒತ್ತಾಯ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಅವರು ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರು ಪರಿಹಾರದಲ್ಲಿ FID ನಂಬರನ್ನು ಫೀಡ್ ಮಾಡಿ ಅದನ್ನು FID ನಂಬರ್ ಫೀಡ್ ಮಾಡಿರ್ತಕ್ಕಂಥ ರೈತರು ಎಲ್ಲರದ್ದು ಕೂಡ 3 ಲಕ್ಷ ಚಿಲ್ಲರೆಯನ್ನು ನಾನು ಕಳಿಸ್ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಯಾವ ರೈತರಿಗೆ 2,000, ಯಾವ ರೈತರಿಗೆ 3,000, ಯಾವ ರೈತರಿಗೆ 10,000, 15,000 ರೂಪಾಯಿವರೆಗೂ ಕೂಡ 17,000 ರೂಪಾಯಿವರೆಗೂ ಕೂಡ ಬಂದಿದೆ. ಸರ್ಕಾರದ ವಾಗ್ದಾನ ಏನಿತ್ತು ಅಂದರೆ ಅವರು 2 ಹೆಕ್ಟರ್ವರೆಗೂ ಕೂಡ ನಾವು ಪರಿಹಾರನ ಘೋಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ದರು. ಅವ್ರು ಘೋಷಣೆ ಮಾಡಿದ್ದ ವಾಗ್ದಾನ ಪ್ರಕಾರ ಇವತ್ತು ಸರ್ಕಾರನ ನಡ್ಕೊಂಡಿಲ್ಲ, ಅದನ್ನು ವೈಫಲ್ಯತೆಯನ್ನು ಆಗಿದೆ. ಅಂದರೆ ತಾರತಮ್ಯನ ಮಾಡಿದರೆ ಎಲ್ಲರಿಗೂ ಸಮಾನಾಗಿ ಹೆಕ್ಟರ್ ವೈಸ್ ಪ್ರಕಾರ ಅವ್ರಿಗೆ ಪರಿಹಾರನ ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳೋಕ್ಕೆ ಬಯಸ್ತೀವಿ. ಅದನ್ನೇ ಇಶ್ಯೂವನ್ನು ಇಟ್ಟು ಮತ್ತು ನಾವು ತೊಗರಿ ಖರೀದಿ ಕೇಂದ್ರ ತೆರೀಬೇಕು, ಈ ತಾರತಮ್ಯ ನಿವಾರಿಸಬೇಕು ಅಂತೇಳಿ ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಇಲ್ಲಿಂದು ಜಾಥಾ ತಗೊಂಡು ಕೂಡ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ 2 ಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ಟು ಚರ್ಚೆ ಮಾಡಿದ ನಂತರ ಅವರನ್ನೇ ಅಂತ ಹೇಳಿದ್ದು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಯವ್ರ ಗಮನ ಸೆಳೆಸ್ತೀವಿ, ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ತಾರತಮ್ಯ ಆಗಿರ್ತಕ್ಕಂಥದ್ದೇನಿದೆ ಅದನ್ನು ಸರಿಪಡಿಸಿ ಪುನಃ ಬರಲಾರದಂಥ ರೈತರ ಖಾತೆಗೆ ಹಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು 1 ವಾರದಲ್ಲಿ ನಿವಾರಿಸ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ಚಳಿಗಾಲದ ಬೆಳಗಾವಿ ಅಧಿವೇಶನ ಮುಗಿದು ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ನಾವು ಚಕಾರಕ್ಕೆ ಎತ್ತಕ್ಕಂಥದ್ದಂತೂ ನಾವು ಎಲ್ಲಿನೂ ಕೂಡ ಸರ್ಕಾರ ಕಾಣಲಿಲ್ಲ ಅಂತಕ್ಕಂಥದ್ದು. ಇದು ರೈತ ವಿರೋಧಿ ಧೋರಣೆ ಅನ್ನೋಂಥದ್ದು. ಅಂದರೆ ರೈತರ ಮುಗಿದು ತುಪ್ಪದ ವಾಸನೆ ತೋರಿಸಿ ರೈತರಿಗೆ ಮರಳು ಮಾಡಲ್ಪಟ್ಟಿದೆ, ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಯಾತಕ್ಕೆ ಬಂತಂದರೆ ಇಲ್ಲಿ ಕಳೆದ ವರ್ಷ ಕಡಲೆನೇ ಹಾಕಿದ್ರಿ, ಕಡಲೆ ಹಾಕಿದ್ರೆ ಮತ್ತೆ ಬೇರೆ ಹಾಕಿದ್ರ ಮುಂಗಾರಿಗೆ ಸೂರ್ಯಕಾಂತಿ ಹಾಕಿದ್ರೆ ಹಿಂಗಾರಿಗೆ ಕಡಲೆ ಈಗ ಮತ್ತೆ ಒಂದು 15 ದಿವಸ ಬಿಟ್ಟು ಮಳೆ ಬಂತು, ಒಂದು ಸ್ವಲ್ಪ ಅವಾಗ ಬಿಟ್ಟು ತಿರ್ಗಿ ಮತ್ತೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿದಾಗಲಿಂದನೂ ಇಲ್ಲೇ ತನಕ ಯಾವುದೇ ರೀತಿಯಿಂದ ಮಳೆ ಅಥವಾ ಇನ್ನೊಂದೇನು ತೇವಾಂಶ ಏನಿಲ್ದಂಗಾಗಿ ಬೆಳೆ ಸಂಪೂರ್ಣ ಕುಂಠಿತ ಆಗಂತ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ. ಇವತ್ತು ಏನು ಒಂದು ಎಕರೆಗೆ ನಮ್ಮ ಆವ್ರೇಜ್ ಇಳುವರಿ 5-6 ಕ್ವಿಂಟಲ್ ಬರಬೇಕಾಗಿತ್ತು, ಅದು 1 ಕ್ವಿಂಟಲು, ಅರ್ಧ ಕ್ವಿಂಟಲು ಈ ರೀತಿ ಬರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಆದ್ದರಿಂದ ಇವತ್ತು ಕೃಷಿ ಇಲಾಖೆ ನಮ್ಮ ತಾಕಿಗೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಮಾಡಿ ಇದಕ್ಕೆ ಯಾವುದೇ ರೀತಿ ಸ್ವರ್ಗರೋಗ ಇಲ್ಲ, ಇದು ತೇವಾಂಶ ಕೊರತೆಯಿಂದನೇ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ನಮಗೆ ಮೌಖಿಕವಾಗಿ ಹೇಳಿದ್ದಾರೆ. ಆಮೇಲೆ ಈಗ ಏನಾಗಿದೆ, ನಾವು ಇನ್ಶೂರೆನ್ಸ್ ಕಟ್ಟಿದ್ದೀವಿ ಆಲ್ರೆಡಿ, ಕಡಲೆಗೆ ಇನ್ಶೂರೆನ್ಸ್ ಕಟ್ಟಿದ್ದೀವಿ ಹಿಂಗಾರಂಗಮ್ನಲ್ಲಿ. ಆ ಇನ್ಶೂರೆನ್ಸು ನಮಗೆ ಪೂರ್ಣ ಪ್ರಮಾಣದಲ್ಲಿ ಬರೋಂಥ ರೀತಿಯಲ್ಲಿ ಸರ್ಕಾರಗಳು ಮತ್ತು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಏನು ಈ ಒಂದು ಸಾಂಖ್ಯಿಕ ಇಲಾಖೆಯವರು ನಮಗೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಸರ್ಕಾರಕ್ಕೆ ವರದಿ ಕೊಡೋದ್ರ ಮುಖಾಂತರ ನಮಗೆ ಯಾವುದೇ ರೀತಿಯಿಂದ ಇನ್ಶೂರೆನ್ಸ್ ಮೋಸ ಆಗೋದ ರೀತಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಎಲ್ಲ ರೈತ ಬಾಂಧವರ ಪರವಾಗಿ ಬೇಡಿಕೆ ನಂದು. ಅದೇ ರೀತಿ ಏನು ಇವತ್ತು ಕೃಷಿ ಇಲಾಖೆಯವರು ಒಂದೇ ಬಂದಿದ್ದಾರೆ, ಜೊತೆಗೆ ಕಂದಾಯ ಇಲಾಖೆಯವರು ಮತ್ತು ಸಾಂಖ್ಯಿಕ ಇಲಾಖೆಯವರು, ಆನಂತರ ಈ ವಿಮಾ ಇಲಾಖೆಯವರು ವಿಮಾ ಕಂಪ್ನಿಯವರು ಕೂಡ ಬಂದು ಪರಿಶೀಲನೆ ಮಾಡಿ ಈಗ ಸುಮಾರು ನಮ್ಮವು ಈಗ ಕಸಬಾ ಹೋಬಳಿನಲ್ಲಿ ಒಂದು 3-4 ಪಂಚಾಯತಿನಲ್ಲಿ ಮಾತ್ರ ಕಡಲೆ ಬೆಳೆ ಇರೋದಷ್ಟೇ. ಇನ್ನು ಉಳಿದಂತೆ ಶೇಂಗಾ, ತೊಗರಿ ಅದೆಲ್ಲ ಹಾಕಿರ್ತಾರೆ. ನಮ್ಮದು ಕಪ್ಪು ಭೂಮಿ ಇರೋದ್ರಿಂದ ನಾವು ಒಂದು 3-4 ಪಂಚಾಯತಿ, ಈಗ ರಾಮಜೋಗಿಹಳ್ಳಿ, ಸೋಮಗುದ್ದು, ಸಾಣಿಕೆರೆ, ಈ ಒಂದು 3-4 ಪಂಚಾಯತಿನಲ್ಲಿ ನಾವು ಕಡಲೆ ಅಂದರೆ ಬೆಂಗಲ್ ಗ್ರಾಮನ ಹೆಚ್ಚಿಗೆ ಬೆಳಿತೀವಿ ನಾವು ಹಿಂಗಾರಲ್ಲಿ. ಈ ಸಾರಿ ಏನಾಯ್ತು ಅಂದರೆ ಒಳ್ಳೆ ಟೈಮ್ಗೆ ಮಳೆ ಬಂತು, ಬಿತ್ತನೆ ಮಾಡಿದರೆ ಗಿಡನೂ ಚೆನ್ನಾಗಿ ಹುಟ್ಟಿದ್ವು. ಆದರೆ ಇಳುವರಿನಲ್ಲಿ ಕುಂಠಿತ ಆಗ್ತಿದೆ. ಇವತ್ತು 1 ಎಕರೆಗೆ ಕನಿಷ್ಠ ನಮ್ಮಮ್ಮ ಅಂದ್ರೆ 1 ಕ್ವಿಂಟಲ್ 1.5 ಕ್ವಿಂಟಲ್ ಬರೋಷ್ಟೊತ್ತಿಗೆ ಅಲ್ಲಿಗೆ ಪರಿಸ್ಥಿತಿ ಭಾಳ ಹೆಚ್ಚಾಗಿ ಹೋಯ್ತು. ಆದ್ದರಿಂದ ಎಲ್ಲರ ಗಮನ ಕೊಟ್ಟು ಕೃಷಿ ಇಲಾಖೆಯವರು, ಕಂದಾಯ ಇಲಾಖೆಯವರು, ವಿಮಾ ಇಲಾಖೆಯವರು, ನಮ್ಮ ಶಾಸಕರು ಸ್ವಲ್ಪ ಗಮನ ಹರಿಸ್ಬಿಟ್ಟು ನಮಗೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಕ್ಕಂಥ ನಾನು